ಸಾವಿರ ಅಂತರದಿಂದ ಇವತ್ತೇ ಚುನಾವಣೆ ನಡೀತದೆ. ಮತ್ತೆ ತನ್ನಗಿನ ಬೇಡ, ನನ್ನ ರಕ್ತ ತೆಗೆದು ಒಂದು ಮಾಧ್ಯಮದ ಮಿತ್ರ ಮುಂದೆ ಹಿಂಗೆ ಬರ್ಕೊಡ್ತೀನಿ, ಸೋಲ್ತಾನಂತ. ಈ ಚಾಲೆಂಜ್ ಬೇಕಾದ್ರೆ ಒಂದ್ 50 ಎಕರೆ ಗದ್ದೆ ಅಪ್ಪ, ರೊಕ್ಕಿಲ್ಲ, ಒಂದ್ 50 ಎಕರೆ ಗದ್ದೆ ಜಿಪೇ ಕೊಟ್ಬಿಡ್ತೀನಿ. ರೈಟ್ ಇವತ್ತು ಏನ್ ಗುರು ರೆಡ್ಡಿ ಸಾಬ 50 ಎಕರೆ ಜಿಪೇ ಆತ ಸೋಲ್ತಾನೆ ಅಂತೇಳಿ ಗೆದ್ರೆ ನೀವು ಮಾಡ್ಕೊಂಬಿಡ್ರಿ. 50 ಎಕರೆ ನನ್ ಗದ್ದೆ ಸೋತ್ರ 50 ಎಕರೆ ಗದ್ದೆ ಕೊಡ್ರಿ, ಅವರೇ ಮಾಡ್ಕೊಂಬ್ರು ಭಾಗ. ರೈಟ್ ಹಾ 50 ಎಕರೆ ಕೊಡ್ರಿ, ಗೆದ್ರೆ 100 ಎಕರೆ ಕೊಟ್ಬಿಡ್ರಿ ನನಗೆ. ಅಲ್ಲ, 2 ಇಂಡಸ್ಟ್ರಿಯಲ್ ಏರಿಯಾ. ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೇಕಾದಷ್ಟು ಜನ ನಮ್ಮ ರೈತರು ಜಮೀನನ್ನ ಹಾಳು ಮಾಡ್ಕೊಂಡು ಹೋಯ್ತು. ಜಮೀನು ಹೋಯ್ಕೆ ಮಾತ್ರ ಯಾರು ಉದ್ಧಾರ ಆಗಿಲ್ಲ. ಯಾರೋ ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಮನೆಗಿನ ಜಾಗ ಕಟ್ಕೊಂಡು ಹೋದ್ರೆ ಬಾಟಿಗೆ ಕೊಟ್ಟಿರೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ದುಡ್ಡೆಲ್ಲ ದುಡ್ಡು ಹಾಳಾಗೋಯ್ತು. ಇವತ್ತು ಮೊನ್ನೆ ಇಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ನಡೆಯಿತು, ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ, ಖಂಡಿತ ಇಲ್ಲ, ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ. ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು, ಏನಂತಮ್ಮ ನನಗೇನೋ ಮೇಲಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮಗೆಲ್ಲ ಯಾಕೋ ಮಾಹಿತಿ ಬಂದಿಲ್ಲ ಅಂದರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ನು ನಾನು ಬರೋದಿಲ್ಲ ಇಲ್ಲಿ ಅಂತ ಹೇಳ್ಬೋದು. ಆದರೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾವೆಲ್ಲ ನಮ್ಮ ಅವಳಿ ಜಾತ್ರೆಗೆ ಬಂದು ಬರಬೇಕು ಅಂತ ಎಲ್ಲ ಅಂತ ಇದು ಮಾಡ್ಕೊಂಡು ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದೆ, ಇನ್ವಿಟೇಷನ್ ಮಾಡಿಲ್ಲ, ಅವರು ನಮ್ಮನ್ನ ಬಂದು ಖುದ್ದಾಗಿ ಕರೆದಿಲ್ಲ, ಮೈಲ್ ಹಾಕಿದ್ದಾರೆ. ಓಕೆ, ಸಂತೋಷ, ಮೈಲ್ ಹಾಕಿಬಿಟ್ಟು ಈಗ ರೆಕಾರ್ಡೆಡ್ ಮೈಲ್ ಅಂದರೆ ಅದು ನಮ್ಗೆ ಇನ್ವಿಟೇಷನ್ ಕೊಡೋದಕ್ಕಿಂತ ಮೈಲ್ ಹಾಕಿದ್ರೆ ಅದು ರೆಕಾರ್ಡೆಡ್, ಅದು ರೆಕಾರ್ಡ್ ಅದು ಪರವಾಗಿಲ್ಲ. ಅದು ಒಂದು ಮಾತು ಫೋನ್ ಮಾಡಾದ್ರು ಹೇಳ್ಬೇಕಾಗಿತ್ತು, ನಾವು ಯಾರು ಹೋಗೋದು ಬೇಕು. ಮುಖ್ಯವಾಗಿ ನಾನು ಏನು ಮಾಡಂದ್ರೆ ಟೋಟಲ್ ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿಗೆ ಅವರು ಯಾರಿಗೆ ಆಗಲಿ ಮಾಹಿತಿ ಕೊಟ್ಟಿಲ್ಲ. ಒಂದು ಸರಿ ಜನಪ್ರತಿನಿಧಿಗಳಿರೋ ನಗರಸಭೆ ನಮ್ಮ ಪಂಚಾಯತ್ ಸದಸ್ಯರು ಹೇಳೋದು ಬೇಡ, ಒಂದು ಇನ್ವಿಟೇಷನ್ ತಗೊಂಡು ಬಂದು ಇಲ್ಲಿ ಆಫೀಸಲ್ಲಿ ಕೊಟ್ಬಿಟ್ಟು ಅಧ್ಯಕ್ಷ ಕೈ ಕೊಟ್ಬಿಟ್ಟು ನೀವೆಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ನೀವೆಲ್ಲರೂ ಕರ್ಕೊಂಡು ಬಂದಿದ್ದು ಅವ್ರಿಗೆ ನಮ್ಗೆಲ್ಲರೂ ಹೇಳ್ದಂಗೆ ಎಲ್ಲರೂ ಹೋಗ್ಬೋದಾಗಿತ್ತು, ನಾವು ಬರ್ಬೋದಾಗಿತ್ತು ಅದಕ್ಕೆ. ಆದರೆ ಅವರು ನಮ್ಮ ಕರೆಂಟ್ ನಮ್ಮದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮ್ಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗಲ್ಲಿ ಗಲಾಟೆ ಮಾಡಿದ್ದು ನಾವು ಫೀಡರ್ನ ಚೇಂಜ್ ಮಾಡ್ಕೊಂಡಿಲ್ಲ, ಅವರು ಫೀಡರ್ ಚೇಂಜ್ ಮಾಡ್ಬೇಕು. ಅವೇನಾದರೂ ಫೀಡರ್ನ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ, ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ಏರಿಯಾಗೆ ಹೋಗೋ ಕರೆಂಟ್ ಏನಾಗುತ್ತೆ